ಹೇ ಗಾಯ್ಸ್, ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಮಾರ್ಕೋ ಮೂವಿನ. ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಬ್ರೇಕ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಾರ್ಕೋ ಇಂಥ ರೇಟೆಡ್ ಮೂವಿ ಇಂಡಿಯಾದಲ್ಲೇ ರಿಲೀಸ್ ಆಗಿಲ್ಲ. ಆಕ್ಷನ್ ಮೂವಿ ಲವರ್ಸ್ಗಂತೂ ಹೇಳ್ ಮಾಡ್ಸಿರೋ ಮೂವಿ ಸ್ಟೋರಿ ರಿವೆಂಜ್ ಬೇಸಿಸ್ ಮೇಲಿದೆ. ನೋಡೋಣ ಕತೆ ಏನು ಅಂತ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ನಾವು ಎಲ್ಲ ಲೇಟೆಸ್ಟ್ ಮೂವಿಯ ಎಕ್ಸ್ಪ್ಲನೇಷನ್ ಎಲ್ಲಕ್ಕಿಂತ ಮುಂಚೆನೆ ಅಪ್ಲೋಡ್ ಮಾಡ್ತೀವಿ. ಬನ್ನಿ ಸ್ಟೋರಿ ಶುರು ಮಾಡೋಣ. ಮೂವಿ ಶುರು ಆಗುತ್ತೆ ವಸೀಂನ ತಿಥಿ ಸಂಸ್ಕಾರದಲ್ಲಿ. ಅದೇ ಟೈಮಲ್ಲಿ ಪೊಲೀಸ್ ಅವರು ತಾರಿಕ್ ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ತಾರಿಕ್ ವಸೀಂನ ಅಣ್ಣ. ಅವನು ಸಾಯೋಕ್ಕೂ ಮುಂಚೆನೆ ತಾರಿಕ್ಗೆ ಲಾಸ್ಟ್ ಕಾಲ್ ಮಾಡಿರ್ತಾನೆ. ಅದಕ್ಕೆ ಪೊಲೀಸರು ಅವನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ. ಆದ್ರೆ ತಾರಿಕ್ ಹೇಳ್ತಾನೆ, ನಾವು ಬಿಸ್ನೆಸ್ ಬಗ್ಗೆ ಮಾತಾಡಿದ್ದು ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ವಿಕ್ಟರ್ ನ ತೋರಿಸ್ತಾರೆ. ವಿಕ್ಟರ್ ವಸೀಂನ ಫ್ರೆಂಡ್. ಮತ್ತೆ ಅವನಿಗೆ ಕಣ್ ಕಾಣಿಸ್ತಾ ಇರಲ್ಲ. ವಿಕ್ಟರ್ಗೆ ಕಣ್ ಕಾಣಿಸ್ತಾ ಇಲ್ಲ ಅಂದ್ರೂ ಕೂಡ ಅವನು ತುಂಬಾ ಶಾರ್ಪ್ ಇರ್ತಾನೆ. ಅವನು ಪರ್ಫ್ಯೂಮ್ಸ್ ಕೂಡ ಡಿಸೈನ್ ಮಾಡ್ತಾ ಇರ್ತಾನೆ. ವಸೀನ ಸಾಯಿಸುವಾಗ ವಿಕ್ಟರ್ ಕೂಡ ಜೊತೆಲೇ ಇರ್ತಾನೆ. ಆಗ ಅಲ್ಲಿಗೆ ವಸೀನ ಸಾಯಿಸಿದವರು ಬರ್ತಾರೆ. ವಿಕ್ಟರ್ ಪರ್ಫ್ಯೂಮ್ ಸ್ಮೆಲ್ ನ ಕಂಡಿಡ್ಬಿಟ್ಟು ಹೊರಗಡೆ ಹೋಗಿ ಕಾರ್ ನ ಚೆಕ್ ಮಾಡಿ ನೋಡ್ತಾನೆ. ಆಗ ಗೊತ್ತಾಗುತ್ತೆ ಸಾಯಿಸಿರೋರು ಬಂದಿದ್ದಾರೆ ಅಂತ. ವಿಕ್ಟರ್ ತಕ್ಷಣ ತನ್ನ ಗರ್ಲ್ ಫ್ರೆಂಡ್ ಇಶಾಗೆ ಕಾಲ್ ಮಾಡಿ ನನ್ನ ತಕ್ಷಣ ಮೀಟ್ ಮಾಡು ಅಂತ ಹೇಳ್ತಾನೆ. ತಕ್ಷಣನೇ ಅವನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಈ ಮರ್ಡರ್ ಹಿಂದೆ ಇದ್ದ ವ್ಯಕ್ತಿ ರಸಲ್ ಹೇಳ್ತಾನೆ, ನಾನು ತಾರಿಕ್ ಮತ್ತೆ ನಿಮ್ಮಣ್ಣ ಜಾರ್ಜ್ ಕೂಡ ಎಲ್ರು ಬಿಸ್ನೆಸ್ ಪಾರ್ಟ್ನರ್ಸ್. ಆದ್ರೆ ವಸೀನ ಸಾಯಿಸೋದಕ್ಕೆ ಅವರಣ್ಣ ತಾರಿಕ್ ನಮಗೆ ಸುಪಾರಿ ಕೊಟ್ಟಿದ್ದು. ಇದನ್ನ ಕೇಳಿಸ್ಕೊಂಡು ವಿಕ್ಟರ್ ನಿಮ್ನೆಲ್ಲ ನಾಶ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ರಸಲ್ ವಿಕ್ಟರ್ ನ ಹೈಡ್ರೋಫ್ಲೋರಿಕ್ ಆಸಿಡ್ ಒಳಗಡೆ ಎತ್ತಾಕ್ಬಿಡ್ತಾನೆ. ಅದನ್ನ ವಿಡಿಯೋ ಕೂಡ ಮಾಡಿಸ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಟೋನಿನ ತೋರಿಸ್ತಾರೆ. ಟೋನಿ ರಸಲ್ ನ ತಂದೆ. ಅವನು ಕೂಡ ಕ್ರೂಯಲ್ ವ್ಯಕ್ತಿ. ಅವನು ವಿಕ್ಟರ್ ನ ಸಾವನ ಬಗ್ಗೆ ಕೇಳ್ಬಿಟ್ಟು ಅವನ ಬಾಡಿ ಸಿಗದೆ ಇರೋ ಹಾಗೆ ಮಾಡ್ರಿ, ಯಾಕಂದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಾನೆ. ವಿಕ್ಟರ್ ನ ಬಾಡಿ ಸಿಗುತ್ತೆ, ಆದ್ರೆ ಚೂರು ಕೂಡ ಐಡೆಂಟಿಫಿಕೇಶನ್ ಮಾಡೋ ಅಂತ ಪರಿಸ್ಥಿತಿಯಲ್ಲಿ ಅದಿರೋದಿಲ್ಲ. ಆಮೇಲೆ ವಿಕ್ಟರ್ ನ ಬಾಡಿ ಅಂತ ಕನ್ಫರ್ಮ್ ಆಗುತ್ತೆ. ವಿಕ್ಟರ್ ನ ಅಣ್ಣ ಈ ವಿಷಯನ ಕೇಳ್ಪಟ್ಟು ತುಂಬಾ ಬೇಜಾರಾಗಿ ಮತ್ತೆ ಮಾರ್ಕೋಗೆ ಹೇಳ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಮಾರ್ಕೋಗೆ ಆಗ್ಲೇ ವಿಷಯ ತಲುಪಿರುತ್ತೆ. ಈಗ ನಮ್ಮ ಸ್ಟೋರಿಯ ಹೀರೋ ಮಾರ್ಕೋನ ಒಂದು ಇಂಟ್ರೊಡಕ್ಷನ್ ನ ಕೊಡ್ತಾರೆ. ಜಾರ್ಜ್ ನ ತಂದೆಗೆ 3 ಜನ ಮಕ್ಕಳು. ಜಾರ್ಜ್, ವಿಕ್ಟರ್ ಮತ್ತೆ ಇನ್ನೊಬ್ಬ ತಂಗಿ. ಆದ್ರೆ ಮಾರ್ಕೋನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಮಾರ್ಕೋ ಅಡಾಪ್ಟೆಡ್ ಆಗಿದ್ರು ಕೂಡ ವಿಕ್ಟರ್ ಮತ್ತೆ ಜಾರ್ಜ್ ಅವನ್ನ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಮಾರ್ಕೋ ಕೂಡ ಅಷ್ಟೇ ಇಷ್ಟಪಡ್ತಾ ಇರ್ತಾನೆ. ಈ 3 ಜನ ಬ್ರದರ್ಸ್ ತುಂಬಾನೇ ಬ್ರೂಟಲ್ ಆಗಿರ್ತಾರೆ. ಆದ್ರೆ ಎಲ್ಲರಿಗಿಂತ ಜಾಸ್ತಿ ಮಾರ್ಕೋ ಕೈಲಿ ಯಾರಾದ್ರೂ ಸಿಕ್ರು ಅಂದ್ರೆ ಮುಗೀತು, ಅವ್ರನ್ನ ಕೊಚ್ಚಿ ಸಾಯಿಸ್ಬಿಡ್ತಾನೆ. ಹೀಗಿರುವಾಗ ವಿಕ್ಟರ್ ನ ಸಾವನ್ನ ಸುದ್ದಿ ಕೇಳಿ ಚರ್ಚ್ ನಲ್ಲಿ ವಿಕ್ಟರ್ ನ ಅಂತ್ಯ ಸಂಸ್ಕಾರದ ಬಳಿ ಬರ್ತಾನೆ. ಚರ್ಚ್ ಅಲ್ಲಿ ಮಾರ್ಕೋ ಹೇಳ್ತಾನೆ, ಕೊನೆಯದಾಗಿ ನನ್ನ ತಮ್ಮನ ಮುಖ ಕೂಡ ನೋಡಕ್ ಬಿಡ್ದಲೆ ಸಾಯಿಸಿರೋರ್ನ ನಾನ್ ಮಾತ್ರ ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಬಿಸ್ನೆಸ್ ಮೀಟಿಂಗ್ ನ ನೋಡ್ತೇವೆ. ವಿಕ್ಟರ್ ನ ಸಾವನ್ನ ಬಗ್ಗೆ ಜಾರ್ಜ್ಗೆ ಎಲ್ಲರೂ ಕೂಡ ಕನ್ಸೋಲ್ ಮಾಡ್ತಾ ಇರ್ತಾರೆ. ಆಂಟನಿ ಹೇಳ್ತಾನೆ, ಆಗಿರೋ ದುರ್ಘಟನೆನ ಅಲ್ಲಿಗೆ ಬಿಟ್ಬಿಡೋಣ. ಜಾರ್ಜ್ ಹೇಳ್ತಾನೆ, ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ಲಿ, ಸಿಕ್ಕ ಮೇಲೆ ನಾನ್ ಮಾತ್ರ ಬಿಡೋಲ್ಲ ಅಂತ ಹೇಳ್ತಾನೆ. ಇನ್ನೊಬ್ಬ ಬಿಸ್ನೆಸ್ ಪಾರ್ಟ್ನರ್ ಹೇಳ್ತಾನೆ, ಪೊಲೀಸರು ಮಾಡೋದಕ್ಕಿಂತ ನಾವೇ ಬೇಗ ಕೆಲಸ ಮಾಡ್ತೀವಿ, ಅವ್ರು ಯಾರು ಅಂತ ಹುಡ್ಕೋಣ ಅಂತ ಹೇಳ್ತಾನೆ. ಜಾರ್ಜ್ಗೆ ಅರ್ಥ ಆಗುತ್ತೆ ಇದು ಕೈ ಮೀರಿ ಹೋಗ್ತಾ ಇದೆ. ಅದಕ್ಕಾಗಿ ಹೇಳ್ತಾನೆ, ನಾವೇ ಒಂದು ಇನ್ವೆಸ್ಟಿಗೇಷನ್ ಟೀಮ್ ನ ರೆಡಿ ಮಾಡೋಣ, ಅದನ್ನ ನನ್ನ ಮಗ ರಸಲ್ ಲೀಡ್ ಮಾಡ್ತಾನೆ ಮತ್ತೆ ಅವ್ರನ್ನ ಸಾಯಿಸ್ತಾನೆ ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ಮಾರ್ಕೋ ಬರ್ತಾನೆ. ಬಂದ್ಬಿಟ್ಟು, ಸಾಯಿಸೋದವ್ರೆ ನಾಯಿ ನರಿ ಕೂಡ ಸಾಯಿಸುತ್ತೆ, ಆದ್ರೆ ನಾನು ಸಾವಿಗಿಂತ ಕಠಿಣವಾಗಿ ಶಿಕ್ಷೆ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ರಸಲ್ ಮತ್ತೆ ಟೋನಿ ಜಾರ್ಜ್ ನ ಮಿಸ್ಗೈಡ್ ಮಾಡಿ ಸಿಕ್ಕೋರ್ನೆಲ್ಲ ಸಾಯಿಸೋ ಹಾಗೆ ಮಾಡ್ತಾ ಇರ್ತಾರೆ. ಆದ್ರೆ ಮಾರ್ಕೋನ ಅವರು ಅಷ್ಟು ಈಸಿಯಾಗಿ ಫೂಲ್ ಮಾಡೋದಕ್ಕೆ ಆಗಲ್ಲ ಅಂತ ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತಿರುತ್ತೆ. ಮಾರ್ಕೋ ಅವನದೇ ವೇ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾನೆ. ಹೀಗೆಲ್ಲ ಇರುವಾಗ ಟೋನಿ ಜಾರ್ಜ್ ನ ಬಿಸ್ನೆಸ್ ಅಲ್ಲಿ ಕೂಡ ಲಾಸ್ ಮಾಡ್ಬೇಕು ಅಂತ ಎಲ್ಲಾ ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಒಟ್ಟಾಗಿ ಇಟ್ಕೊಂಡು ದೇವರಾಜ್ ಹತ್ರ ಈ ಕೆಲ್ಸನ ಮಾಡಿಸ್ತಾನೆ. ಬಿಸ್ನೆಸ್ ಅಲ್ಲಿ ಲಾಸ್ ಆಗುತ್ತೆ. ಆಗ ಜಾರ್ಜ್ ಎಲ್ಲಾ ಬಿಸ್ನೆಸ್ ಪಾರ್ಟ್ನರ್ಸ್ ಹತ್ರ ಬಂದ್ಬಿಟ್ಟು, ಈ ಕೆಲ್ಸನ ನಮ್ಮಲ್ಲ ಯಾರೋ ಮಾಡಿದ್ದಾರೆ, ಅದು ಯಾರು ಅಂತ ಈಸಿಯಾಗಿ ನನಗೆ ಗೊತ್ತಾಗುತ್ತೆ, ಗೊತ್ತಾದಾಗ ನಾನು ಸುಮ್ನೆ ಬಿಡೋಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಇನ್ನೇನು ಜಾರ್ಜ್ ಅಲ್ಲಿಂದ ಹೊರಡ್ಬೇಕು. ಆಗ ದೇವರಾಜ್, ಸರ್ ನಾನು ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಕಾರಲ್ಲಿ ಹೋಗಿ ಕೂರ್ತಾನೆ. ದೇವರಾಜ್ ಹೇಳ್ತಾನೆ, ಕಸ್ಟಮ್ಸ್ ಆಫೀಸರ್ಸ್ಗೆ ಫೋನ್ ಮಾಡಿದ್ದು ನಾನೇ, ಈ ವಿಷಯ ನಿಮಗೆ ಗೊತ್ತಾಗೋದಕ್ಕೂ ಮುಂಚೆ ನಾನೇ ಹೇಳಿ ನಿಮ್ನ ಸಾಯಿಸ್ಬಿಡ್ತೀನಿ ಅಂತೇಳಿ ಅವನ್ನ ಚಾಕುವಿಂದ ತುಂಬಾನೇ ಜೋರಾಗಿ ಚುಚ್ಚುತ್ತಾನೆ. ಆದ್ರೆ ಜಾರ್ಜ್ ಸತ್ತೋಗಿರೋದಿಲ್ಲ. ಮಾರ್ಕೋ ಜಾರ್ಜ್ ನ ನೋಡೋದಕ್ಕೆ ಹಾಸ್ಪಿಟಲ್ ಬಂದಾಗ ಟೋನಿ ಹೇಳ್ತಾನೆ, ಈ ಕೆಲಸ ಮಾಡಿರೋದು ದೇವರಾಜ್, ಅವನೇ ಬಿಸ್ನೆಸ್ ಅಲ್ಲಿ ಲಾಸ್ ಮಾಡಿರೋದು ಅಂತ ಹೇಳಿ ಅಲ್ಲಿಂದ ಹೊರಗ್ ಬಂದ್ಬಿಟ್ಟು ದೇವರಾಜ್ಗೆ ಚೆನ್ನಾಗಿ ಹೊಡೆದು, ಸಾಯಿಸೋದಕ್ಕಂತ ಹೋಗಿದ್ಯಾ, ಆದ್ರೆ ಪೂರ್ತಿ ಸಾಯಿಸೋದಕ್ ಆಗಲ್ವಾ, ಈಗ ಅವ್ರು ನಿನ್ನ ಹುಡ್ಕೊಂಡ್ ಬರ್ತಾರೆ, ಹೋಗ್ಬಿಟ್ಟು ಅಂಡರ್ ಗ್ರೌಂಡ್ ಅಲ್ಲಿ ಆಪರೇಷನ್ ಮಾಡು, ಯಾರಿಗೂ ಕಾಣಿಸ್ದೇ ಇರೋ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ನೆಕ್ಸ್ಟ್ ದೃಶ್ಯದಲ್ಲಿ ನಾವು ನೋಡ್ತೀವಿ, ಒಬ್ಬ ವ್ಯಕ್ತಿ ಪೊಲೀಸ್ ಅವ್ರ ಹತ್ರ ಇನ್ಫಾರ್ಮೇಶನ್ ಕೊಡೋದಕ್ಕೆ ಅಂತ ಬಂದಿರ್ತಾನೆ. ಅವನು ಹೇಳ್ತಾನೆ, ನಾನು ಒಬ್ಬ ಯೂಟ್ಯೂಬರ್, ಈ ಜಾಗದಲ್ಲಿ ಡ್ರಗ್ ಡೀಲಿಂಗ್ ನಡೆಯುತ್ತೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿತ್ತು, ಅದಕ್ಕೆ ನಾನು ಒಂದು ಸ್ಪೈ ಕ್ಯಾಮ್ರಾನ ಇಟ್ಟಿ ಹೋಗಿದ್ದೆ,
ಆಮೇಲೆ ಬಂದು ನೋಡಿದಾಗ ಇದ್ರಲ್ಲಿ ಮರ್ಡರ್ ಆಗಿದೆ, ಅದು ಕೂಡ ವಸೀನಿಂದು. ಆ ಕ್ಲಿಪ್ಸ್ ನೆಲ್ಲ ಪೊಲೀಸ್ ಅವ್ರ ಕೈಲಿ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ಆ ಇನ್ಸ್ಪೆಕ್ಟರ್ ತನ್ನ ಹೈಯರ್ ಆಫೀಸರ್ಸ್ ಗೆ ಕ್ಲಿಪ್ಸ್ ನೆಲ್ಲ ಒಪ್ಪಿಸ್ತಾನೆ. ಆದ್ರೆ ಅವರು ಆ ಕ್ಲಿಪ್ಸ್ ನೆಲ್ಲ ಡಸ್ಟ್ಬಿನ್ ಹಾಕಿ ಕೇಸ್ ನ ಕ್ಲೋಸ್ ಮಾಡೋದಕ್ಕೆ ಹೋಗ್ತಾರೆ. ಆದ್ರೆ ಇನ್ಸ್ಪೆಕ್ಟರ್ ತನ್ನ ಹೈಯರ್ ಆಫೀಸರ್ಸ್ ನ ನಂಬ್ತಿರೋಲ್ಲ. ಅದಕ್ಕಾಗಿ ಅವನು ಜಾರ್ಜ್ ನ ಫ್ಯಾಮಿಲಿ ಡಾಕ್ಟರ್ ನ ಕರೆದ್ಬಿಟ್ಟು ಅವ್ರ ಕೈಲಿ ಕ್ಲಿಪ್ಸ್ ನ ಕೊಟ್ಟಿ ಜಾರ್ಜ್ ಗೆ ತೋರ್ಸೋದಕ್ಕೆ ಹೇಳ್ತಾನೆ. ಜಾರ್ಜ್ ಗೆ ಗೊತ್ತಾಗುತ್ತೆ ವಿಕ್ಟರ್ ಮತ್ತೆ ವಸೀನ ಸಾಯಿಸಿರೋದು ರಸೆಲ್. ಅದನ್ನ ಅವನು ಮಾರ್ಕೋಗೆ ಫೋನ್ ಮಾಡಿ ಹೇಳ್ತಾನೆ. ಆದ್ರೆ ರಸೆಲ್ ಪಕ್ಕದಲ್ಲೇ ಕೂತಿರ್ತಾನೆ. ರಸೆಲ್ ಮಾರ್ಕೋನ ಕೈಯೆಲ್ಲ ಕಟ್ಟಾಕಿ ಚೆನ್ನಾಗಿ ಹೊಡಿತಾರೆ. ಮಾರ್ಕೋನ ಕೈ ಕಟ್ಟಾಕಿದ್ರು ಕೂಡ ಮಾರ್ಕೋ ತನ್ನ ಬಾಯಿಂದನೇ ಅವನ್ನ ಇಟ್ಕೊಂಡಿರೋರ್ ಕಿವಿ ಕಡಿದ್ಬಿಟ್ಟು ಒಂದು ಭಯಂಕರ ಫೈಟಿಂಗ್ ಸೀನ್ಸ್ ನಡೆಯುತ್ತೆ. ಇನ್ನೇನು ಮಾರ್ಕೋ ರಸೆಲ್ ನ ಸಾಯಿಸ್ಬೇಕು. ಆಗ ಟೋನಿ ಕಾಲ್ ಮಾಡ್ತಾನೆ. ಟೋನಿ ಹೇಳ್ತಾನೆ ವಿಕ್ಟರ್ ನ ಗರ್ಲ್ ಫ್ರೆಂಡ್ ನನ್ನ ಹತ್ರ ಇದ್ದಾಳೆ, ಅವಳು ಈಗ ಪ್ರೆಗ್ನೆಂಟ್ ಆಗಿದ್ದಾಳೆ, ಅವಳನ್ನ ಜೀವಂತವಾಗಿ ಬಿಡ್ಬೇಕು ಅಂದ್ರೆ ರಸೆಲ್ಗೆ ಏನು ಮಾಡಂಗಿಲ್ಲ. ಮಾರ್ಕೋ ರಸೆಲ್ ನ ಬಿಟ್ ಕಳಿಸ್ತಾನೆ. ಆದ್ರೆ ತಕ್ಷಣನೇ ದೇವರಾಜ್ನ ಹುಡ್ಕೊಂಡು ಹೋಗಿ ಅವನನ್ನ ಒಂದು ಕಂಟೈನರ್ ಅಲ್ಲಿ ಲಾಕ್ ಮಾಡಿ ಬಾಂಬ್ ನ ಫಿಕ್ಸ್ ಮಾಡಿ ಅವನ ಹತ್ರ ಇಶಾನ ಅಡ್ರೆಸ್ ಹೇಳ್ಬೇಕು, ಇಲ್ಲಾಂದ್ರೆ ನಾನಿನ್ನ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಆಗ ದೇವರಾಜ್ ಇಶಾ ಇರೋ ಅಡ್ರೆಸ್ ನ ಹೇಳ್ತಾನೆ. ಬಟ್ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಮಾರ್ಕೋ ಅಡ್ರೆಸ್ ಇಟ್ಕೊಂಡು ಅವಳಿರೋ ಜಾಗಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅದು ಫೇಕ್ ಅಡ್ರೆಸ್ ಆಗಿರುತ್ತೆ, ಬೇರೆ ಹುಡುಗಿ ಕೂತಿರ್ತಾಳೆ. ಆಗ ಟೋನಿ ಬರ್ತಾನೆ. ಇಶಾ ನನಗೆ ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಅಂತ ಹೇಳ್ತಾನೆ. ಆದ್ರೆ ಮಾರ್ಕೋ ಟೋನಿನೇ ಕಿಡ್ನಾಪ್ ಮಾಡಿ ರಸೆಲ್ಗೆ ನಿಮ್ಮಪ್ಪ ಬೇಕು ಅಂದ್ರೆ ಇಶಾನ ಕಳ್ಸು ಅಂತ ಹೇಳ್ತಾನೆ. ರಸೆಲ್ ಆಗ ಇಶಾನ ಕರ್ಕೊಂಡ್ ಬರ್ತಾನೆ. ಮಾರ್ಕೋ ಆಗ ಒಂದು ಸೂಟ್ ಕೇಸ್ ನ ರಸೆಲ್ ಕೈಗೆ ಕೊಡ್ತಾನೆ. ತೆಗೆದು ನೋಡಿದ್ರೆ ಅದರಲ್ಲಿ ಟೋನಿ ಕೈ ಇರುತ್ತೆ. ಮಾರ್ಕೋ ಹೇಳ್ತಾನೆ ಇಶಾನ ಸೇಫ್ ಆಗಿ ಕಳ್ಸಿದ್ರೆ ಮಾತ್ರ ನಿನ್ನ ಅಪ್ಪ ಇರೋ ಜಾಗನ ನಾನು ಹೇಳ್ತೀನಿ. ರಸೆಲ್ ಸರಿ ಅಂತ ಇಶಾನ ವಾಪಸ್ ಕಳಿಸ್ಬಿಟ್ಟು ಅವ್ರ ಅಪ್ಪ ಇರೋ ಜಾಗಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಹೋಗಿ ನೋಡಿದಾಗ ಟೋನಿನ ಸುತ್ತ ಬಾಂಬ್ ನ ಫಿಕ್ಸ್ ಮಾಡಿರ್ತಾರೆ. ಅವನನ್ನ ಎಬ್ಬರಿಸಿದ್ರೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅದಕ್ಕೆ ಎಲ್ರು ಹೊರಗಡೆ ಓಡ್ ಬರ್ತಾರೆ. ಆವಾಗ ಬಾಂಬ್ ಬ್ಲಾಸ್ಟ್ ಆಗ್ಬಿಡುತ್ತೆ. ಮಾರ್ಕೋ ಇಶಾನ ಕರ್ಕೊಂಡು ಮನೆಗೆ ಬರ್ತಾನೆ. ಆಗ ಜಾರ್ಜ್ ಹೇಳ್ತಾನೆ ನಾವು ವಿಕ್ಟರ್ನಂತೂ ಕಾಪಾಡ್ಕೊಳಕ್ ಆಗಿಲ್ಲ, ಅವನ ಮಗು ಮಾತ್ರ ನಾವು ಕಾಪಾಡ್ಲೇಬೇಕು. ಮಾರ್ಕೋಗೆ ಒಂದು ಹುಡುಗಿ ಜೊತೆಗೆ ಮದ್ವೆ ಫಿಕ್ಸ್ ಆಗಿರುತ್ತೆ. ಆದ್ರೆ ಅವಳು ಈ ಒಂದು ಮರ್ಡರ್ಸ್ ಅದೆಲ್ಲ ನೋಡ್ಬಿಟ್ಟು ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂತೇಳಿ ಮಾರ್ಕೋನ ಬಿಟ್ಟು ಹೋಗಿರ್ತಾಳೆ. ಆದ್ರೆ ಈಗ ಅವಳು ಕೂಡ ಮನೆಗೆ ವಾಪಸ್ ಬರ್ತಾಳೆ. ರಸೆಲ್ ಈಗ ತನ್ನ ಅಣ್ಣ ಐಸಾಕ್ ಹತ್ರ ಹೋಗ್ತಾನೆ. ಐಸಾಕ್ ಯಾರಪ್ಪ ಅಂದ್ರೆ ಟೋನಿಯ ಅಡಾಪ್ಟೆಡ್ ಮಗ. ಅವನು ಕೂಡ ತುಂಬಾನೇ ಬ್ರೂಟಲ್ ವ್ಯಕ್ತಿ. ಟೋನಿಯ ಸಾವನ್ನ ಬಗ್ಗೆ ಕೇಳಿ ಮಾರ್ಕೋ ಫ್ಯಾಮಿಲಿನ ನಾಶ ಮಾಡ್ಬೇಕು ಅಂತ ಅವರ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾನೆ. ಐಸಾಕಿಗೆ ಗೊತ್ತಾಗುತ್ತೆ ಇಶಾ ಪ್ರೆಗ್ನೆಂಟ್ ಇದ್ದಾಳೆ ಅಂತ. ಅದಕ್ಕೆ ಡೆಲಿವರಿ ಆಗೋ ಟೈಮ್ ವರ್ಗೂ ಕಾಯ್ತಾನೆ. ಈ ಕಡೆ ಮಾರ್ಕೋ ಮತ್ತೆ ಜಾರ್ಜ್ ತನ್ನ ಫ್ಯಾಮಿಲಿ ಜೊತೆಗೆ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಆಗ ಇಶಾಗೆ ಡೆಲಿವರಿ ಪೇನ್ ಬರುತ್ತೆ. ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೋಗ್ತಾರೆ. ಬಟ್ ಜಾರ್ಜ್ ಹೇಳ್ತಾನೆ ಹಾಸ್ಪಿಟಲ್ ಅಲ್ಲಿ ಸೇಫ್ ಇಲ್ಲ, ಮನೆಯಲ್ಲೇ ಮಾಡಿ ಅಂತೇಳಿ ನರ್ಸ್ನೆಲ್ಲ ಕರ್ಕೊಂಡ್ ಬರ್ತಾರೆ. ಅದೇ ಟೈಮ್ಗೆ ಐಸೆಕ್ ಅಲ್ಲಿಗೆ ಬರ್ತಾನೆ. ಫ್ಯಾಮಿಲಿಯ ಪ್ರತಿಯೊಬ್ಬ ವ್ಯಕ್ತಿಗೂ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರನ್ನು ಕೂಡ ಚುಚ್ಚಿ ಸಾಯಿಸಿ ಬ್ರೂಟಲ್ ಕಿಲ್ಲಿಂಗ್ ನಡೆಯುತ್ತೆ ಇಲ್ಲಿ. ಮಾರ್ಕೋ ಮತ್ತೆ ಜಾರ್ಜ್ ತುಂಬಾನೇ ಪ್ರಯತ್ನ ಪಟ್ಟರು ಯಾರನ್ನು ಕೂಡ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ ಅವರು ಮಾರ್ಕೋ ಮತ್ತೆ ಜಾರ್ಜ್ ನ ಸಾಯಿಸ್ತಲೇ ಹಂಗೆ ಬಿಟ್ಟು ಹೋಗ್ತಾರೆ. ಯಾಕಂದ್ರೆ ತನ್ನವರ ಸಾವಿನಿಂದ ಅವರು ಜೀವಂತವಾಗಿ ನೆರಳಬೇಕು ಅಂತ ಬಿಟ್ಟೋಗಿರ್ತಾರೆ. ಆದ್ರೆ ಮಾರ್ಕೋ ಬಿಡ್ತಾನಾ? ರಸೆಲ್ ಮತ್ತೆ ಐಸಾಕ್ ನ ಇಬ್ರು ಕೂಡ ಹೊಡೆದು ಸಾಯಿಸಿ ಅವ್ರನ್ನ ಅದೇ ಹೈಡ್ರೋಫ್ಲೋರಿಕ್ ಆಸಿಡ್ ಒಳಗಡೆ ಹಾಕಿ ಅವನ ಮತ್ತೆ ಅವನ ಫ್ಯಾಮಿಲಿ ಮೆಂಬರ್ಸ್ ನ ಎಲ್ಲಾರ್ದು ಪ್ರತೀಕಾರನ ತೀರ್ಸ್ಕೊಳ್ತಾನೆ. ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ಸೊ ನೋಡಿದ್ರಲ್ಲ, ಇದೇ ಮಾರ್ಕೋ ಮೂವಿಯ ಪೂರ್ತಿ ಸ್ಟೋರಿ. ಹೇಗಿತ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾವು ನಿಮಗೆ ಸಿಗ್ತೀವಿ ಯಾವ್ದಾದ್ರು ಬೇರೆ ವಿಡಿಯೋ, ಯಾವ್ದಾದ್ರು ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.